ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗಬೇಕು, ನೀವು ಚೆನ್ನಾಗಿ ಓದ್ಕೋಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸೆಕ್ಷನ್ ಡಿ ಮೇಲೆ ನೀವು ತುಂಬ ಕಾನ್ಸಂಟ್ರೇಷನ್ ಮಾಡ್ತೀರಾ. ಬಿಕಾಸ್ ಅದು ಲೆಂತಿ ಆನ್ಸರ್ ಬರೆಯೋದ್ರ ಜೊತೆಗೆ ಒಳ್ಳೆ ಸ್ಕೋರ್ ಮಾಡುವಂತಹ ಸೆಕ್ಷನ್ ಆಗಿರೋದ್ರಿಂದ ಸೆಕ್ಷನ್ ಡಿಯನ್ನು ನೀವು ಏನು ಮಾಡ್ತೀರಾ, ಸೆಲೆಕ್ಟ್ ಮಾಡ್ತೀರಾ. ಸೆಕ್ಷನ್ ಡಿಯಲ್ಲಿ ಪ್ರತಿಯೊಂದು ಕ್ವಶನಿಗೂ 8 ಮಾರ್ಕ್ಸ್, ಓಕೆನಾ? 8 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ ವೈಸ್ 8 ಮಾರ್ಕ್ಸಿಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನೋಡೋಣ. ನಿಮಗೆ ಅನಿಸ್ಬೋದು ಪ್ರತಿಯೊಂದು ಚಾಪ್ಟ್ರಲ್ಲೂ ಕೂಡ 8 ಮಾರ್ಕ್ಸಿಗೆ ಕೇಳಿದ್ರೆ ಇಲ್ಲ, ನಿಮಗೆ ಬ್ಲೂ ಪ್ರಿಂಟ್ ಆಲ್ರೆಡಿ ಸಿಕ್ಕಿದೆ. ಯಾವ ಚಾಪ್ಟ್ರಲ್ಲಿ 8 ಮಾರ್ಕ್ಸಿನ ಕ್ವಶನ್ ರೈಸ್ ಆಗುತ್ತೆ, ಯಾವ ಚಾಪ್ಟ್ರಲ್ಲಿ ಇಲ್ಲ ಅನ್ನೋದು ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಇವಾಗ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಆಗಿರ್ಬೋದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅಥವಾ ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಈ ಚಾಪ್ಟರ್ಲೆಲ್ಲ 8 ಮಾರ್ಕ್ಸಿನ ಕ್ವಶನ್ಸು ರೈಸ್ ಆಗಲ್ಲ. ಅದನ್ನು ಬಿಟ್ಟು ಉಳಿದಿರೋ ಚಾಪ್ಟರ್ಲಿ ಏನಾಗುತ್ತೆ, 8 ಮಾರ್ಕ್ಸಿನ ಕ್ವಶನ್ಸನ್ನ ಅವರು ತೆಗಿತಾರೆ. ಆದರೆ ಒಂದು ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ 4ರಿಂದ 5 ಕ್ವಶನ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನ ತೆಗಿತಾರೆ. ಆದರೆ ನೀವೇನು ಮಾಡ್ತೀರಾ, ಆ 4-5 ಕ್ವಶನಲ್ಲಿ ಯಾವುದು ಇಂಪಾರ್ಟೆಂಟು ಅಂತ ಓದ್ಕೊಳ್ಳೋಕ್ಕೆ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಅಷ್ಟು ಕ್ವಶನ್ಸು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇನ್ನೂ ಎಕ್ಸಾಮಿಗೆ ತುಂಬ ಟೈಮ್ ಇರೋದ್ರಿಂದ ಬೇಗನೆ ಹೇಳ್ತಾ ಇದ್ದೀನಿ, ಇಷ್ಟು ಕ್ವಶನ್ಸಿಗೂ ಕೂಡ ನೀವು ರೆಡಿ ಆಗಬೇಕು. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸು ಏನು ಜಸ್ಟು ನನಗೆ 100ಕ್ಕೆ ಒಂದು 50-55 ಈ ರೀತಿ ಬಂದರೆ ಸಾಕು ಮೇಡಮ್ ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಜಸ್ಟ್ ಪಾಸಿಂಗ್ ಸ್ಟೂಡೆಂಟ್ಸಿಗೂ ಕೂಡ ನಾನು ಪ್ಯಾಕೇಜ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವಾಚ್ ಮಾಡೋರಿಗೆ ಗೊತ್ತಿರುತ್ತೆ, ಓಕೆನಾ? ಬಟ್ ಈ ಒಂದು ಕಾನ್ಸೆಪ್ಟು ಸೆಕ್ಷನ್ ಡಿ ಚಾಪ್ಟರ್ ವೈಸ್ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇರೋ ಕಾರಣ 100ಕ್ಕೆ 100 ಮಾರ್ಕ್ಸು ನೀವು ತೆಗಿಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ 1 ಮಾರ್ಕು ಕೂಡ ನಿಮಗೆ ಲೆಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಕರೆಕ್ಟಾಗಿ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ವಿಡಿಯೋದ ಎಂಡಲ್ಲಿ ನಾನು ಕೊಟ್ಟಿರುವಂತಹ ಕ್ವಶನ್ಸಲ್ಲೇ ವೆರಿ ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಕೂಡ ಹೇಳ್ತೀನಿ. ನಿಮಗೇನು ಮೋಸ ಮಾಡಲ್ಲ. ಬಟ್ ಎಂಡಲ್ಲಿ ಹೇಳ್ತೀನಿ ಅನ್ನೋ ಕಾರಣಕ್ಕೆ ಡೈರೆಕ್ಟಾಗಿ ಎಂಡಿಗೆ ಹೋಗಬೇಡಿ. ಚಾಪ್ಟರ್ ವೈಸ್ ಏನೇನು ಕ್ವಶನ್ಸ್ ಬಂದಿದೆ ಕರೆಕ್ಟಾಗಿ ಕಲೆಕ್ಟ್ ಮಾಡ್ತಾ ಹೋಗಿ. ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅನ್ನೋದು. ನಾನು ಹೇಳೋದು ನಿಮ್ಮ ಮೈಂಡಲ್ಲಿ ಬಂದಿರೋದು ಮ್ಯಾಚ್ ಆಯಿತು ಅಂತ ಹೇಳಿದ್ರೆ 100% ನೀವು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿದಾಗೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಕಾನ್ಸೆಪ್ಟಿಗೆ ಬರೋಣ. ಫಸ್ಟ್ ಚಾಪ್ಟರ್ ಯಾವುದು? ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಲ್ವಾ? ಇದು ಫಸ್ಟ್ ಚಾಪ್ಟರ್. ಈ ಚಾಪ್ಟ್ರಲ್ಲಿ ಬರುವಂತಹ 8 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಅಂತ ನೋಡೋಣ. ನೋ ಡೌಟ್ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕ್ವಶನ್ನೇ ಆಗಿರುತ್ತೆ. ಫಸ್ಟ್ ಒನ್, ವಾಟ್ ಈಸ್ ಬಿಸ್ನೆಸ್? ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ಹೌದಾ? ಫೀಚರ್ಸ್ ಆಫ್ ಬಿಸ್ನೆಸ್ಸು ಇಂಪಾರ್ಟೆಂಟು. ನೆಕ್ಸ್ಟು, ಕಂಪೇರ್ ಬಿಸ್ನೆಸ್ ವಿತ್ ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಅದರ ಅರ್ಥ ಏನು? ಬಿಸ್ನೆಸ್ಸು, ಪ್ರೊಫೆಷನ್ನು, ಎಂಪ್ಲಾಯ್ಮೆಂಟು, ಆ್ಯಕ್ಟಿವಿಟೀಸ್, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಬಿಸ್ನೆಸ್ಸು, ಪ್ರೊಫೆಷನ್ನು, ಎಂಪ್ಲಾಯ್ಮೆಂಟ್ ಮೂರನ್ನು ಕೂಡ ಏನೇನಿದೆ ಕಂಪ್ಯಾರಿಸನ್ನು ಮಾಡಿ ಬರಿಬೇಕು 8 ಮಾರ್ಕ್ಸಿಗೆ. ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ವಿತ್ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್. ಇಂಡಸ್ಟ್ರೀಸ್, ಓಕೆನಾ? ಏನು ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಬರೆಯೋದ್ರ ಜೊತೆಗೆ ಅದರ ಮೀನಿಂಗ್ ಬರೆಯೋದ್ರ ಜೊತೆಗೆ ಎಲ್ಲ ಇಂಡಸ್ಟ್ರಿಗೂ ಕೂಡ ಎಕ್ಸಾಂಪಲ್ನ ಬರೀಬೇಕು. ಗೊತ್ತಿದೆ ನಿಮಗೆ, ಇಂಡಸ್ಟ್ರಿಯಲ್ಲಿ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಬೇಕಾದಷ್ಟು ಇಂಡಸ್ಟ್ರೀಸ್ಗಳಿದೆ. ಕರೆಕ್ಟಾಗಿ ಮೀನಿಂಗ್ನ ಬರೆದು ಏನು ಮಾಡಬೇಕು ನೀವು, ಎಕ್ಸಾಂಪಲ್ನ ಬರೀಬೇಕು. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಇದು ಕೂಡ ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ಎನಿ 8 ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಫ್ಯಾಕ್ಟರ್ಸ್ ಆಫ್ ಬಿಸ್ನೆಸ್ಸು ಇದು ಕೂಡ ಇಂಪಾರ್ಟೆಂಟು. ಸೊ ಫಸ್ಟ್ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ ಕೊಟ್ಟಿದ್ದೀನಿ? ಇವಾಗ 5 ಕ್ವಶನ್ ಕೊಟ್ಟಿದ್ದೀನಿ. ಈ 5ರಲ್ಲಿ ಒಂದು ಕ್ವಶನ್ ಪಕ್ಕ ಫೈನಲ್ ಎಕ್ಸಾಮಿಗೆ ಬರುತ್ತೆ. ಸೊ ನಿಮಗೇನಾಗಬೇಕು, ಈಗ 5ರಲ್ಲಿ ಇಂಪಾರ್ಟೆಂಟ್ ಯಾವುದು ಗೊತ್ತಾಗಬೇಕಲ್ವಾ? ಸೊ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು ಚಾಪ್ಟರ್ 2 ಯಾವುದು? ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಯಾವುದ್ಯಾವುದು ಇಂಪಾರ್ಟೆಂಟು ಬರುತ್ತೆ ಅಂತ ಹೇಳಿದ್ರೆ, ಈ ಚಾಪ್ಟರ್ ನೋಡಿ ತುಂಬ ಇಂಪಾರ್ಟೆಂಟು. ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಲ್ಲಿ ಸೆಕೆಂಡ್ ಚಾಪ್ಟರ್ ಏನಿದೆ ವೆರಿ ಇಂಪಾರ್ಟೆಂಟ್, ಓಕೆನಾ? ಹಿಯರ್ ಈ ಚಾಪ್ಟ್ರಲ್ಲಿ ಕೇಳೋದು, ಎಕ್ಸ್ಪ್ಲೈನ್ ಎನಿ 4 ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆರ್ ಸೋಲ್ ಪ್ರೊಪ್ರೈಟರ್ಶಿಪ್. ಓಕೆನಾ? ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. Explain any 4 merits and demerits of partnership form of business. Next, explain the types of cooperative society. Explain any 4 merits and demerits of cooperative society. Explain the features of joint stock company. Explain any 4 merits and 4 demerits of joint stock company. ಈ ಚಾಪ್ಟರಲ್ಲಿರುವ 6 ಕ್ವಶನ್ಸು ನೋಡಿ, ಇಲ್ಲೇ ಪಾಸ್ ಮಾಡಿ ಕರೆಕ್ಟಾಗಿ ಬರ್ಕೊಳ್ಳಿ. ಈ ಚಾಪ್ಟರ್ಲಿರುವ 6 ಕ್ವಶನ್ಸಲ್ಲಿ ಯಾವುದನ್ನು ಚಾಯ್ಸ್ ಅಂತ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. 6ಕ್ಕೆ 6 ನೀವು ಓದ್ಕೊಳ್ಬೇಕು.
6ಕ್ಕೆ 6 ಓದ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇದೇ ಟಾಪಿಕಲ್ಲಿ 1 ಮಾರ್ಕ್ ಬರುತ್ತೆ, ಇದೇ ಟಾಪಿಕಲ್ಲಿ 2 ಮಾರ್ಕ್ಸ್ ಬರುತ್ತೆ, ಇದೇ ಟಾಪಿಕಲ್ಲಿ ಸೆಕ್ಷನ್ ಸಿ ಕ್ವಶನ್ ಬರುತ್ತೆ, ಇದೇ ಟಾಪಿಕಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬರುತ್ತೆ. ಹಾಗಾಗಿ ಬೇರೆ ಚಾಪ್ಟ್ರಲ್ಲಿ ಅದನ್ನು ಬಿಡಿ ಇದನ್ನು ಬಿಡಿ ಹೇಳ್ಬೋದು, ಬಟ್ ಸೆಕೆಂಡ್ ಚಾಪ್ಟ್ರಲ್ಲಿ ಈ 6 ಟಾಪಿಕ್ನ ಬಿಡೋ ಮಾತೇ ಇಲ್ಲ, ಕರೆಕ್ಟಾಗಿ ಓದ್ಕೋಬೇಕು. ನೆಕ್ಸ್ಟು ಚಾಪ್ಟರ್ 3 ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ಸು. ಇದರಲ್ಲಿ 3 ಇಂಪಾರ್ಟೆಂಟ್ ಕ್ವಶನ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ವುಡ್ ಯು ಮೀನ್ ಬೈ ಜಾಯಿಂಟ್ ವೆಂಚರ್, ಎಕ್ಸ್ಪ್ಲೈನ್ ದೇರ್ ಫೀಚರ್ಸ್, ಎಕ್ಸ್ಪ್ಲೈನ್ ದ ಚೇಂಜಿಂಗ್ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್, ವಾಟ್ ಆರ್ ಗ್ಲೋಬಲ್ ಎಂಟರ್ಪ್ರೈಸಸ್, ಎಕ್ಸ್ಪ್ಲೈನ್ ದೇರ್ ಫೀಚರ್ಸ್. ಇದು ಇಂಪಾರ್ಟೆಂಟ್. ಚಾಪ್ಟರ್ 4 ಬಿಸ್ನೆಸ್ ಸರ್ವೀಸಸ್ಸು. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್, ವೆರಿ 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 ಇಂಪಾರ್ಟೆಂಟ್. Describe the various types of insurance, important. What is warehousing? Explain the functions of warehousing, very very important. What is warehousing? Explain the different types of warehousing, very very important. What are commercial banks? Explain their different functions, important. ಓಕೆ, ನಾನು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ, ವೆರಿ ವೆರಿ ಇಂಪಾರ್ಟೆಂಟು. ಓಕೆನಾ. ಚಾಪ್ಟರ್ 5 ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ಸು. ಈ ಚಾಪ್ಟ್ರಲ್ಲಿ 0 ಕ್ವಶನ್ ಬರುತ್ತೆ, ನಿಮಗೆಲ್ರಿಗೂ ಗೊತ್ತೆ 0 ಕ್ವಶನ್ನು. ಈ ಕಾನ್ಸೆಪ್ಟ್ ಇಲ್ಲೇನು ಬರೆದಿದ್ದೀನಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ನು, ಔಟ್ಸೋರ್ಸಿಂಗು, ಸ್ಕೋಪ್ ಆಫ್ ಈ ಬಿಸ್ನೆಸ್ಸು, ಬೆನಿಫಿಟ್ಸ್ ಆಫ್ ಈ ಬಿಸ್ನೆಸ್ಸು, ಲಿಮಿಟೇಷನ್ಸ್ ಆಫ್ ಈ ಬಿಸ್ನೆಸ್ ಅಂತ, ಇದು 4 ಮಾರ್ಕ್ಸಿಗೆ ಸೆಕ್ಷನ್ ಸಿಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆನಾ. ನಿಮಗೆ ಒಂದ್ಸಗೆ ನೆನಪು ಮಾಡೋಣ, ಯಾಕಂದರೆ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ಸಲ್ಲಿ ಸೆಕ್ಷನ್ ಡಿಗೆ ಯಾವ ಕ್ವಶನ್ಸು ಬರಲ್ಲ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು, ಸೆಕ್ಷನ್ ಸಿಗೆ ಈ ಚಾಪ್ಟರೇ ವೆರಿ ಇಂಪಾರ್ಟೆಂಟ್ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಕಾನ್ಸೆಪ್ಟ್ ಇಲ್ಲೇ ಒಂದ್ಸಲ ಪಾಸ್ ಮಾಡಿ ಬರ್ಕೊಂಡ್ರೆ ಏನೇನು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಸೆಕ್ಷನ್ ಸಿಗೆ ಇದಲ್ಲ, ಸೆಕ್ಷನ್ ಡಿಗೆ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯ ಕ್ವಶನ್ಸು ಇಲ್ಲ, 0. ಸೊ ಎಮರ್ಜಿಂಗಲ್ಲಿ 0 ಆಯಿತು. ನೆಕ್ಸ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್ ಅಂತ ಇದೆಯಲ್ಲ, ಈ ಚಾಪ್ಟ್ರಲ್ಲೂ ಕೂಡ ಸೆಕ್ಷನ್ ಡಿಗೆ ಸಂಬಂಧಪಟ್ಟಾಗಿ 0 ಕ್ವಶನ್ಸು, ಯಾವ ಕ್ವಶನ್ಸು ಇಲ್ಲ. ನೆಕ್ಸ್ಟ್ ಒನ್ ಚಾಪ್ಟರ್ 7ಅಲ್ಲಿ ಫಾರ್ಮೇಷನ್ ಆಫ್ ಎ ಕಂಪನಿ. ಈ ಒಂದು ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಗೊತ್ತಿರುತ್ತೆ. ಪ್ರಮೋಟರ್ಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್ ಇನ್ ದ ಪ್ರಮೋಷನ್ ಸ್ಟೇಜ್ ಆಫ್ ಎ ಕಂಪನಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಸ್ಟೇಜಸ್ ಇನ್ ದ ಫಾರ್ಮೇಷನ್ ಆಫ್ ಎ ಕಂಪನಿ, ಪ್ರಮೋಷನ್ ಸ್ಟೇಜು, ಇನ್ಕಾರ್ಪೊರೇಷನ್ ಸ್ಟೇಜು, ಇಂಪಾರ್ಟೆಂಟ್. ವಾಟ್ ಈಸ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಇನ್ ದ ಫಾರ್ಮೇಷನ್ ಆಫ್ ಎ ಕಂಪನಿ, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಇಟ್, ಇದು ಇಂಪಾರ್ಟೆಂಟು. ನೆಕ್ಸ್ಟು ಚಾಪ್ಟರ್ 8 ಸೋರ್ಸಸ್ ಆಫ್ ಬಿಸ್ನೆಸ್ ಫಿನಾನ್ಸು. ಈ ಚಾಪ್ಟ್ರಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಎಂಡಲ್ಲಿ ಹೇಳ್ತೀನಿ. ವಾಟ್ ಆರ್ ಕಮರ್ಷಿಯಲ್ ಪೇಪರ್ಸ್, ಎಕ್ಸ್ಪ್ಲೈನ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಕಮರ್ಷಿಯಲ್ ಪೇಪರ್ಸ್, ಸ್ಟೇಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪಬ್ಲಿಕ್ ಡೆಪಾಸಿಟ್ಸ್ ಆ್ಯಂಡ್ ರಿಟೈನ್ಡ್ ಅರ್ನಿಂಗ್ಸ್ ಆಸ್ ಮೆಥಡ್ಸ್ ಆಫ್ ಬಿಸ್ನೆಸ್ ಫಿನಾನ್ಸ್. ವಾಟ್ ಅಡ್ವಾಂಟೇಜಸ್ ಡಸ್ issue of debentures provide over the issue of equity shares. Next, to discuss the sources from which a large industrial enterprise can raise capital for financing modernization and expansion. ಕ್ವಶನ್ ಈ ರೀತಿ ಇದೆ, ಬಟ್ ಈ ಕ್ವಶನ್ ತುಂಬ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಮರಿಬೇಡಿ. ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ, ಅದು ಇದಕ್ಕೆ ಆನ್ಸರು. ಓಕೆನಾ, ಹಾಗಾಗಿ ಬರಿಬೇಕಾಗತ್ತೆ, ಇಂಪಾರ್ಟೆಂಟ್ ಇದು. Next one, explain the merits and demerits of factoring. What is trade credit? Explain its merits and demerits as a source of business finance. ಇದು ಇಂಪಾರ್ಟೆಂಟ್, ಟ್ರೇಡ್ ಕ್ರೆಡಿಟ್. ನೆಕ್ಸ್ಟ್ ಚಾಪ್ಟರ್ 9 ಸ್ಮಾಲ್ ಬಿಸ್ನೆಸ್ಸು. ಈ ಚಾಪ್ಟ್ರಲ್ಲಿ ಯಾವುದೇ ರೀತಿಯ ಸೆಕ್ಷನ್ ಡಿ ಕ್ವಶನ್ಸು ಬರೋದಿಲ್ಲ, 0 ಕ್ವಶನ್ಸು. ಚಾಪ್ಟರ್ 10 ಇಂಟರ್ನಲ್ ಟ್ರೇಡ್. ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಹೂ ಈಸ್ ಎ ಹೋಲ್ಸೇಲರ್, ಎಕ್ಸ್ಪ್ಲೈನ್ ದ ಸರ್ವೀಸಸ್ ಆಫ್ ಹೋಲ್ಸೇಲರ್ ಟು ಮ್ಯಾನುಫ್ಯಾಕ್ಚರರ್ಸ್. ಹೂ ಈಸ್ ರಿಟೇಲರ್ಸ್, ಎಕ್ಸ್ಪ್ಲೈನ್ ದ ಸರ್ವೀಸಸ್ ಆಫ್ ರಿಟೇಲರ್ ಟು ಕಸ್ಟಮರ್ಸು. ರಿಟೇಲರ್ನ ಸರ್ವೀಸು, ಹೋಲ್ಸೇಲರಿನ ಸರ್ವೀಸು, 2 ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೂಪರ್ ಮಾರ್ಕೆಟ್ಸ್, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಚೈನ್ ಸ್ಟೋರ್ಸ್, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್. ಓಕೆ. ನೆಕ್ಸ್ಟು ಇಂಪಾರ್ಟೆಂಟ್ ಚಾಪ್ಟರು ಇಂಟರ್ನ್ಯಾಷನಲ್ ಬಿಸ್ನೆಸ್ 1, ಇಂಟರ್ನ್ಯಾಷನಲ್ ಬಿಸ್ನೆಸ್ 2. ಇಲ್ಲಿ ಏನು ಹೇಳ್ತೀನಿ ಇಷ್ಟು ಕ್ವಶನ್ಸ್ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ 1ನಲ್ಲಿ ಹೌ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಡಿಫರ್ಸ್ ಫ್ರಮ್ ಡೊಮೆಸ್ಟಿಕ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬೋತ್ ಟು ನೇಷನ್ಸ್ ಆ್ಯಂಡ್ ಫರ್ಮ್ಸ್. ವಾಟ್ ಈಸ್ ಎಕ್ಸ್ಪೋರ್ಟಿಂಗ್, explain the advantages and disadvantages of exporting. What is importing, explain the advantages and disadvantages of importing. Next to chapter 12 international business 2 ಅಲ್ಲಿ explain the steps involved in the export trade procedure,
ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಇಂಪೋರ್ಟ್ ಟ್ರೇಡ್ ಪ್ರೊಸೀಜರ್. ಎಕ್ಸ್ಪೋರ್ಟ್ ಟ್ರೇಡ್ ಪ್ರೊಸೀಜರು, ಇಂಪೋರ್ಟ್ ಟ್ರೇಡ್ ಪ್ರೊಸೀಜರ್ ಏನಿದೆ ಎರಡು ಕೂಡ ವೆರಿ 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 ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಮೆಷರ್ಸ್ ಆ್ಯಂಡ್ ಸ್ಕೀಮ್ಸ್ ದಟ್ ದ ಇಂಡಿಯನ್ ಗವರ್ನಮೆಂಟ್ ಹ್ಯಾಸ್ ಇವಾಲ್ವ್ಡ್ ಫಾರ್ ಪ್ರಮೋಟಿಂಗ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಸೊ ಇವಾಗ ನಿಮಗೆ ಎಲ್ಲ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸು ಸಿಕ್ತು. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಟೈಮ್ ಇದ್ದರೆ ಅದನ್ನು ಓದ್ಕೋಬೇಕು. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ನಾನು ಇವಾಗಿಂದ ಏನು ಸ್ಟಾರ್ಟ್ ಮಾಡ್ತೀನಿ ಇದು ವೆರಿ ವೆರಿ ಇಂಪಾರ್ಟೆಂಟು. ಅದರಲ್ಲಿರೋದೇ ಇಲ್ಲಿರುತ್ತೆ. ಕೊಟ್ಟಿರೋ 4-5 ಕ್ವಶನಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅನ್ನೋದು ಪ್ರತಿ ಚಾಪ್ಟರಿಗೂ ಸಂಬಂಧಪಟ್ಟಿರೋದು. ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. JSC ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ. ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್, ದಟ್ ಈಸ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಎಕ್ಸ್ಪ್ಲೈನ್ ಎನಿ 4 ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. Explain the types of cooperative societies. What is warehousing? Explain the functions of warehousing. Explain the principles of insurance. Explain import trade procedure. Explain export trade procedure. ಈ ರೀತಿಯೂ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಪೋರ್ಟ್ ಟ್ರೇಡ್ ಪ್ರೊಸೀಜರ್ ಆರ್ ಇಂಪೋರ್ಟ್ ಟ್ರೇಡ್ ಪ್ರೊಸೀಜರ್ ಕೇಳಿದ್ರು ಕೂಡ ಸೇಮ್ ಆನ್ಸರು. ನೆಕ್ಸ್ಟು ನೋಡಿ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. Explain the features of joint stock company. Give the meaning of warehousing and explain the different types of warehouses. Discuss the factors that affect while making the decision for the choice of an appropriate source of funds by a business organization. Explain the 4 merits and 4 limitations of mail order houses. Explain briefly the steps involved in the import trade procedure. ಇನ್ನೊಂದು ಪೇಪರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡೋಣ. ಎಕ್ಸ್ಪ್ಲೈನ್ ಎನಿ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೇಮ್. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆಸ್ ಎ ಸೋರ್ಸ್ ಆಫ್ ಫಿನಾನ್ಸ್. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಸೋಸಿಯೇಷನ್ಸ್ ಇನ್ ದ ಪ್ರಮೋಷನ್ ಆಫ್ ಇಂಟರ್ನಲ್ ಟ್ರೇಡ್. Explain briefly the steps involved in the import procedure, that is import trade. ಓಕೆ, ಸೊ 2 ಕ್ವಶನ್ ಪೇಪರ್ನ ನಿಮಗೆ ಹೇಳಿದ್ದೀನಿ. 2 ಕ್ವಶನ್ ಪೇಪರಲ್ಲಿ ಹೇಳಿರೋ ಕ್ವಶನ್ಸು ಇಲ್ಲಿ ಏನು ಹೇಳಿದೆ ಅಲ್ಲ, ನಿಮಗೆ ಟೋಟಲ್ 9 ಕ್ವಶನ್ಸು ಇಷ್ಟು ಇಂಪಾರ್ಟೆಂಟು. ಅದ್ರ ಜೊತೆಗೆ ಚಾಪ್ಟರ್ ವೈಸ್ ಏನು ಹೇಳಿದ್ದೀನಿ ಅಷ್ಟನ್ನು ಕೂಡ ಓದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದೇ ರೀತಿ ನಿಮಗೆ ಚಾಪ್ಟರ್ ವೈಸ್ ಸೆಕ್ಷನ್ C ಕ್ವಶನ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಬೇಕು. ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಆಗುತ್ತೆ, ನೋ ಡೌಟ್. ಇದೇ ರೀತಿಯ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸು ಫಸ್ಟ್ ಇಯರು ಸೆಕೆಂಡ್ ಇಯರು ಎರಡೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ಗೆ ಚಾಪ್ಟರ್ನ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ. ಆ್ಯಂಡ್ ನಿಮಗೆ ಯಾವುದು ಬೇಕು ಅದನ್ನು ನನ್ನ ಹತ್ರ ಕೇಳ್ಬೋದು. ಚಾಪ್ಟರ್ ವೈಸ್ ಇಂಪಾರ್ಟೆಂಟು ಕೂಡ ಕೊಡ್ತೀನಿ. ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮಿಗೆ ಒಂದು ಪ್ಯಾಕೇಜ್ನ ರೆಡಿ ಮಾಡ್ತಾ ಇದ್ದೀವಲ್ಲ, ಅದು ಕೂಡ ನಿಮಗೆ ಅವೈಲಬಲ್ ಇದೆ. ಓಕೆನಾ? ಸೊ ಒಳ್ಳೆ ಸ್ಕೋರ್ ಮಾಡಿ, ಚೆನ್ನಾಗಿ ಓದಿ, ನೀವು ಅಂದ್ಕೊಂಡಿರೋದು ಏನೇ ಗೋಲ್ ಇದ್ರೂ ಕೂಡ ಅಚೀವ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.